ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಅಂತ ವ್ಯಕ್ತಿ ನಟಿ ಪವಿತ್ರ ಗೌಡ ಅವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಅಸಂಬದ್ಧವಾದಂಥ ಸಂದೇಶ ಕಳಿಸಿದ್ದಾರೆ ಎಂದು ಆರೋಪಿಸಿ ಈ ನಾಡಿನ ನಟ ದರ್ಶನ್ ಮತ್ತು ಅವರ ಪೆಟಲಂ ಪಡೆ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿ ಅವರನ್ನ ಅಪಹರಣ ಮಾಡಿಕೊಂಡು ಹೋಗಿ ಬೆಂಗಳೂರಲ್ಲಿ ಇಡೀ ನಾಗರಿಕ ಲೋಕವೇ ತಲೆ ತಗ್ಗಿಸುವಂಥ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂಥ ಅತ್ಯಂತ ಕರಾಳವಾದಂಥ ಹಲ್ಲೆಯನ್ನು ಮಾಡಿ ಭೀಕರವಾಗಿ ಕೊಲೆ ಮಾಡಿ ರಸ್ತೆ ಪಕ್ಕದಲ್ಲಿ ಎಸೆದು ಹೋಗುವುದು ನಾವೆಲ್ಲರೂ ಉಗ್ರವಾಗಿ ಖಂಡಿಸ್ತೇವೆ. ನಟ ದರ್ಶನ್ ಒಬ್ಬ ಸಾಮಾಜಿಕ ಹೊಣೆಗಾರ ಇರುವಂಥ ವ್ಯಕ್ತಿ. ನಟನೆ ಜೊತೆಗೆ ನಡತೆಯೂ ಬಹಳ ಮುಖ್ಯ ಇದೆ. ನಟ ದರ್ಶನ್ ಅವರ ಹಿನ್ನೆಲೆ ನೋಡಿದ್ರೆ ಅನೇಕ ಬಾರಿ ಬೇರೆ ಬೇರೆ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿರುವುದು ನಾವೆಲ್ಲ ನೋಡಿದ್ದೇವೆ ಮಾಧ್ಯಮಗಳ ಮೂಲಕ. ರಾಜ್ಯ ಸರ್ಕಾರಕ್ಕೆ ಒಂದು ವಿಶೇಷವಾದಂಥ ಅಭಿನಂದನೆ. ಕೂಡಲೇ ಎಷ್ಟೇ ಪ್ರಭಾವಿಗಳಿದ್ರು ಅವರನ್ನ ಹೆಡೆಮುರಿ ಕಟ್ಟಿದ್ದು ನಟ ದರ್ಶನ್ ಅವರಿಗೆ ನೆಲದ ಕಾನೂನು ಏನು ಅಂತ ತೋರಿಸಿದ್ದಾರೆ. ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಗೃಹ ಸಚಿವರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ಸೂಕ್ತವಾದಂಥ ತನಿಖೆ ಮಾಡಿ ವಿಶೇಷ ಪ್ರಕರಣವನ್ನು ಪರಿಗಣಿಸಿ ನ್ಯಾಯಾಲಯಕ್ಕೆ ದೋಷಾರೋಪಣೆ ಪಟ್ಟಿ ಸಲ್ಲಿಸಿ ಈ ನೆಲದ ಕಾನೂನು ಏನು ಅಂತೇಳಿ ದರ್ಶನ್ ಮತ್ತು ಅವನ ಪೆಟಲಂ ಪಡೆ ಗೊತ್ತಾಗಬೇಕಾಗಿದೆ. ದಿಮಾಕು ಕೊಬ್ಬು ಸೊಕ್ಕಿನ ನಾನು ಏನಾದರೂ ಮಾಡ್ತೀನಿ, ದುಡ್ಡಿನಿಂದ ಕಾನೂನನ್ನು ಖರೀದಿ ಮಾಡ್ತೀನಿ ಅಂತ ಹೊಂಟದ ನಟ ದರ್ಶನ್ ಮೂರ್ಖತನದ ಪರಮಾವಧಿ. ಬಡಿದು ಬುದ್ಧಿವಾದ ಹೇಳಬಹುದಾಗಿತ್ತು, ಇಲ್ಲ ಪ್ರಕರಣ ದಾಖಲಿಸಬಹುದಾಗಿತ್ತು. ಕಾನೂನು ಕೈಗೆತ್ತಿಕೊಂಡದ್ದು ಅತ್ಯಂತ ಉಗ್ರವಾದಂಥ ಖಂಡನೆ ಇದೆ ನಮ್ಮದು. ನಟ ದರ್ಶನ್ ಅವರಿಗೆ ಇದೊಂದು ಸಂದೇಶ ಹೋಗಬೇಕು. ನಾನು ಯಾರೇ ಬೇಕಾದರೂ ಕೊಲ್ತೀನಿ, ಯಾರೇ ಬೇಕಾದರೂ ಶಿಕ್ಷೆ ಕೊಡ್ತೀನಿ ಅಂತೇಳಿ ಏನೋ ಕಾನೂನಿನ ಕೈಗೆತ್ಕೋತಾರ ಕೊಪ್ಪಿರುವಂಥವ್ರು ಅಹಂ ಇರುವಂಥವ್ರಿಗೆ ಇದೊಂದು ಪಾಠ ಆಗಬೇಕು ಅಂತೇಳಿ ಒತ್ತಾಯ ಮಾಡ್ತೇನೆ. ರೇಣುಕಾಸ್ವಾಮಿಯವರ ಕುಟುಂಬ ಅತ್ಯಂತ ಬಡತನದಿಂದ ಕೂಡಿದ್ದು. ಆತ ಫಾರ್ಮಸಿ ಅಂತ ಒಂದು ಖಾಸಗಿ ಉದ್ಯೋಗ ಮಾಡಿಕೊಂಡು ಸಂಸಾರ ನಿಭಾಯಿಸ್ತಿದ್ದ. ಇವತ್ತು ಅವನನ್ನು ಕಳ್ಕೊಂಡು ಆ ಕುಟುಂಬ ಅನಾಥ ಆಗಿದೆ. ರೇಣುಕಾಸ್ವಾಮಿಯವರ ಪತ್ನಿ 5 ತಿಂಗಳ ಗರ್ಭಿಣಿ, ವಯಸ್ಸಾದ ತಂದೆ ತಾಯಿ. ಹೀಗಾಗಿ ಅವರಿಗೆ ಸೂಕ್ತವಾದಂಥ ರಕ್ಷಣೆ ಕೊಡಬೇಕು. ರಾಜ್ಯ ಸರ್ಕಾರ ಮಾನವೀಯ ದೃಷ್ಟಿಯಿಂದ ಆರ್ಥಿಕ ಭದ್ರತೆ ಜೊತೆಗೆ ಒಬ್ಬರಿಗೆ ಉದ್ಯೋಗ ಕೊಡಬೇಕು ಅವರ ಪತ್ನಿಗೆ ಅಂತ ಮನವಿ ಮಾಡ್ತೀನಿ. ಇನ್ನು ಮೊನ್ನೆ ಬೆಂಗಳೂರಿನಲ್ಲಿ ನಮ್ಮ ಸಮಾಜದ ಒಬ್ಬ ಅಮಾಯಕ ರೇಣುಕಾಸ್ವಾಮಿ ಎಂಬ ವ್ಯಕ್ತಿ ಮೇಲೆ ದರ್ಶನ್ ಹಾಗೂ ಅವರ ತಂಡ ಇದೆ, 17 ಜನ ತಂಡ ಹಲ್ಲೆ ಮಾಡಿ ಕೊಲೆ ಮಾಡಿದೆ. ಅದನ್ನು ಖಂಡಿಸಿ ವಿರೋಧಿಸಿ ಇವತ್ತು ನಾವು ಕಲಬುರಗಿ ಜಿಲ್ಲಾ ಜಂಗಮ ಸಮಾಜ ವತಿಯಿಂದ ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ. ಈ ಮನವಿ ಮುಖಾಂತರ ನಾವು ಮುಖ್ಯಮಂತ್ರಿ ಹೇಳ್ಕೊತಾ ಇದ್ದೇವೆ, ತಕ್ಷಣವೇ ಈ ಒಂದು ಸಾವಿಗೆ ನ್ಯಾಯ ಸಿಗಬೇಕು ಹಾಗೂ ರೇಣುಕಾಸ್ವಾಮಿ ಕುಟುಂಬಕ್ಕೆ ಒಂದು ಸುಮಾರು 2 ಕೋಟಿ ಪರಿಹಾರ ಕೊಡಬೇಕು. ಕಾರಣ ಅವ್ರ ಧರ್ಮಪತ್ನಿ ಈಗ ಬಸರಿ ಇದ್ದಾರೆ. ಈಗೆಲ್ಲ ನಮ್ಮ ಮಾಧ್ಯಮದವರಿಗೆ ಗೊತ್ತಿದೆ, 5 ತಿಂಗಳು ತುಂಬ ಗರ್ಭಿಣಿ ಇದ್ದಾರೆ ಅವರು. ಆ ಒಂದು ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಆ ರೀತಿಯಲ್ಲಿ ಸುಮಾರು ಒಂದು 2 ಕೋಟಿ ಪರಿಹಾರವನ್ನು ಇವತ್ತು ರಾಜ್ಯ ಸರ್ಕಾರ ಕುಟುಂಬಕ್ಕೆ ಕೊಡಬೇಕು. ಅದೇ ರೀತಿಯಾಗಿ ನಮ್ಮ ಸಮಾಜ ಕೂಡ ಆ ಒಂದು ಕುಟುಂಬಕ್ಕೆ ಬೆಂಬಲವಾಗಿ ನಿಂತಿದೆ. ನಾವು ಕೂಡ ಆದಷ್ಟು ಸಹಾಯ ಕುಟುಂಬ ಮಾಡಲಿಕ್ಕೆ ಬಯಸಿದ್ದೇವೆ. ಅದೇ ರೀತಿ ರಾಜ್ಯಾದ್ಯಂತ ಇವತ್ತು ನಮ್ಮ ಸಮಾಜ ಆಗಿರ್ಬೋದು, ವೀರಶೈವ ಸಮಾಜ ಆಗಿರ್ಬೋದು, ನಾನಿ ತಾ ಅನ್ನೋದೇ ಎಲ್ಲ ಸಮಾಜ ಇವತ್ತು ರೇಣುಕಾಸ್ವಾಮಿ ಕುಟುಂಬಕ್ಕೆ ನಿಂತಿದೆ. ಅದೇ ರೀತಿಯಾಗಿ ಸರ್ಕಾರ ಯಾವುದೇ ಒತ್ತಡಕ್ಕಾಗದೆ ಮಾಡದೆ, ಯಾಕಂದರೆ ದರ್ಶನ್ ಅವರು ಪ್ರಭಾವಿ ಇದ್ದಾರೆ. ಈಗಾಗಲೇ ತಮ್ಮೆಲ್ಲ ಗೊತ್ತಿದೆ, ಭಾಳಷ್ಟು ರಾಜಕಾರಣಿಗಳ ಸಂಪರ್ಕ ಇದೆ, ಭಾಳಷ್ಟು ಪಕ್ಷದವರು ಒಡನಾಟ ಇದೆ. ಯಾವುದೇ ಒಂದು ಒತ್ತಡಕ್ಕೆ ಒಳಗಾಗದೆ ನಿಸ್ವಾರ್ಥವಾಗಿ ಈ ಒಂದು ತನಿಖೆಯನ್ನು ಮಾಡಿ ಈ ಸಾವಿಗೆ ನ್ಯಾಯ ಸಿಗಬೇಕಾಗಿ ಈ ಒಂದು ಮಾಧ್ಯಮ ಮುಖಾಂತರ ಕೇಳ್ಕೊತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೂಡ ದರ್ಶನ್ ಅವರ ಈ ಕೃತ್ಯವನ್ನು ಖಂಡಿಸಿ ಅವರಿಗೆ ಚಿತ್ರರಂಗದಿಂದ ಬಹಿಷ್ಕಾರ ಮಾಡಬೇಕು. ಯಾಕಂದರೆ ಭಾಳಷ್ಟು ಜನ ಫಾಲೋವರ್ಸ್ ಇರ್ತಾರೆ. ಇದೇ ರೀತಿ ಅವರೊಂದು ಅನುಯಾಯಿಗಳ ಕೇಸಿಂದ ಮುಂದೆ ಇಂಥ ಕೃತ್ಯಗಳು ಅವರು ಕೂಡ ಅವ್ರ ಸಹಾಯಕರು ಮಾಡಲಿಕ್ಕೆ ಬಯಸ್ತಾರೆ. ಆ ಒಂದು ತಡಿಬೇಕಂದ್ರೆ ತಕ್ಷಣ ಅವರಿಗೆ ಕರ್ನಾಟಕ ವಾಣಿಜ್ಯ ಮಂಡಳಿಯಿಂದ ಅವರಿಗೆ ಬಹಿಷ್ಕಾರ ಮಾಡಬೇಕು. ತಮ್ಮಲ್ಲಿ ಮಾಧ್ಯಮ ಮುಖಾಂತರ ಹೇಳ್ಕೊತಾ ಇದ್ದೇನೆ. ನಮ್ಮ ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನು ಹತ್ಯೆ ಮಾಡಿರುವ ಈ ನಮ್ಮ ದರ್ಶನ್ ಅವರ ಒಂದು ಟೀಮ್ ಏನಿದೆ, ಆ ಟೀಮು ಒಂದು ಕಾನೂನನ್ನು ತಮ್ಮ ಕೈಯಲ್ಲಿ ತೆಗೆದುಕೊಂಡು ಅನ್ಯಾಯವಾಗಿ ಅವರನ್ನು ಬರ್ಬರವಾಗಿ ಹತ್ಯೆಯನ್ನು ಮಾಡಿದ್ದಾರೆ. ಆ ಹತ್ಯೆಯ ಖಂಡನೆಯನ್ನು ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಆ ಸಮಾಜದ ಸಮಾಜದ ವತಿಯಿಂದ ನಮ್ಮ ಗುಲ್ಬರ್ಗ ಜಿಲ್ಲಾ ವತಿಯಿಂದ ನಮ್ಮ ವಿನಂತಿಸಿಕೊಳ್ತಾ ಇದ್ದೇನೆಂದರೆ, ಆ ಮನೆತನಕ್ಕೆ ಏನಾದ ಅನ್ಯಾಯ ಇದೆ, ಅವನ ಹೆಂಡತಿ ಮಕ್ಕಳು ಮತ್ತು ಅವರ ತಾಯಿ ಅಂದರೆ ತಾಯಿ ತಂದೆಯವರಿಗೂ ಒಂದು ಸರ್ಕಾರದ ಒಂದು ಅನುದಾನ ಅವರಿಗೆ ಸಿಗಲಿ ಅಂತ ನಾವು ಸಮಾಜದಿಂದ ಕೇಳ್ಕೊಳ್ತೇವೆ. ಎಲ್ಲ ಒಂದು ಕಡೆ ಅನ್ನಪೂರ್ಣ ಫೌಂಡೇಶನ್ ಅಲ್ಲಿ ಅರೆಸ್ಟ್ ಮಾಡಿದ್ರು ಕೂಡ ಟೆಂಟ್ ಹಾಕಿ ಎಲ್ಲ ಕವರ್ ಮಾಡಿ ಮಾಧ್ಯಮದ ಮೇಲೆ ಹಲ್ಲೆ ಮಾಡೋಂಥ ಇದು ಸರ್ಕಾರದ ಒಂದು ಘೋರ ಅನ್ಯಾಯ ಅಂತಲೇ ನಾವು ಹೇಳ್ತೇವೆ. ಯಾವುದೋ ಮುಚ್ಚುಮರೆಯಾಗಿ ಮಾಡಬಾರ್ದು. ಏನೇ ಇದ್ರೂ ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡಿ ಅವರಿಗೆ ನ್ಯಾಯವನ್ನು ಕೊಡಿಸಬೇಕಂತ ನಾವು ಸರ್ಕಾರದಲ್ಲಿ ಒತ್ತಾಯ ಮಾಡ್ತೇವೆ.